ಚಿತ್ರವನ್ನು ಒಂದು ಎಲ್ಲ ನವರಸಗಳು ಇರುವಂಥ ಒಂದು ರೀತಿಯಲ್ಲಿ ಚಿತ್ರ ನಿರ್ಮಾಣ ಮಾಡಿ ಬರೀ ಭಯ ಅಂದರೆ ಬರೀ ಭಯನೇ ಇರೋದಿಲ್ಲ, ಭಯದ ಜೊತೆಯಲ್ಲಿ ಕೂಡ ಎಲ್ಲ ಇರುತ್ತೆ. ಅಲ್ಲಿ ಎಲ್ಲ ನವರಸಗಳು ಕೂಡ ಒಂದು ಸಮ್ಮಿಶ್ರಣ ಮಾಡಿ ಈ ಚಿತ್ರದಲ್ಲಿ ಒಂದಷ್ಟು ಎರಕವನ್ನು ಒಯ್ಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಆ ಸ್ಕ್ರಿಪ್ಟಲ್ಲಿ ನಾವು. ಸೊ ಎಲ್ಲ ಇದೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಬಂದು ನಿಮಗೆ ನಗಿಸುವಂಥ ಒಂದು ಹಾಸ್ಯ ಇದೆ, ರೊಮ್ಯಾಂಟಿಕ್ ಇದೆ, ಸೀನ್ಗಳಿದ್ದಾವೆ, ಭಯಾನಕ ಇದೆ, ಬೀಭತ್ಸ ಇದೆ, ರೌದ್ರ ಇದೆ, ಎಲ್ಲವನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಈ ರೀತಿಯಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಮುಂದೆ ಬಂದು ನಮ್ಮ ಚಿತ್ರತಂಡ RVMM ಪ್ರೊಡಕ್ಷನ್ ವತಿಯಿಂದ ದಿಗ್ಲುಪುರ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಈ ಚಿತ್ರದ ಶೆಡ್ಯೂಲ್ ಹೇಳಿದ್ನಲ್ಲ ನಿಮಗೆ, 4 ಶೆಡ್ಯೂಲ್ಗಳಲ್ಲಿ ಮಾಡ್ತಾಯಿದ್ದೀವಿ, 60 ದಿನಗಳ ಕಾಲಮಿತಿಯಲ್ಲಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಳ್ಳೊಳ್ಳೆ ತಾಂತ್ರಿಕ ವರ್ಗ ಕೂಡ ತೊಗೊತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆ ಇದು ಮುಹೂರ್ತ ಆಯಿತು, ನೀವೆಲ್ಲ ತಡವಾಗಿ ಸ್ವಲ್ಪ ಬಂದಿರಿ, ಹಾಗಾಗಿ ಮತ್ತು ನಮ್ಮ ಆ ಚಿತ್ರ ಮುಹೂರ್ತಕ್ಕೆ ನಮ್ಮ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್ ಬಂದು ಅದಕ್ಕೆ ಅವರು ಒಂದು ನಾಮಫಲಕ ಶುಭಾರಂಭವನ್ನು ಮಾಡಿದ್ರು, ಕ್ಲಾಪ್ ಮಾಡಿದ್ರು. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ಇವರು ಅವರ ಚಿನ್ನದು ಅರಳಾಪುರ ಮಂಜುನಾಥ್ ಅಂತ ಅವರು ಕೂಡ ಬಂದು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಎಲ್ಲ ನನ್ನ ಸನ್ಮಿತರು ಬಂದರು. ಅದರ ಜೊತೆಯಾಗಿ ಮುಖ್ಯವಾಗಿ ತುಕಾಲಿ ಸಂತು, ನಮ್ಮ ಲಾಯಕ್ ವಕೀಲ್ ಸರ್, ನಮ್ಮ ರಮೇಶ್ ಪಂಡಿತ್ ಸರ್, ಸಾರಿಕಾ ಮೇಡಮ್, ನಮ್ಮ 5 ಸ್ಟಾರ್ ಗಣೇಶ್ ಸರ್, ಹಾಗೆ ಇನ್ಯಾರು ಬಂದಿದ್ದಾರೆ, ಕಾಮಿಡಿ ಆಕ್ಟರ್ ಬಂದಿದ್ದರು. ತುಂಬ ಜನ ಬಂದು ಬೆಳಗ್ಗೆ ಬಂದು ಮುಹೂರ್ತವನ್ನು ಪಂಕಜ ಬಂದಿದ್ದರು, ಮಿತ್ರ ಅವರು ಬಂದಿದ್ದರು. ಎಲ್ಲರೂ ಬಂದು ಈ ಮುಹೂರ್ತ ಕಾರ್ಯಕ್ರಮನ ಅತ್ಯಂತ ಅಭೂತಪೂರ್ವ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಸುಮಾರು 300 ಜನಗಳು ಮೇಲ್ಪಟ್ಟು ಇವತ್ತು ಮುಹೂರ್ತ ಕಾರ್ಯಕ್ರಮ ತುಂಬ ನಡೀತು. ಇದು ಕೂಡ ನನಗೆ ಇನ್ನಷ್ಟು ಮತ್ತಷ್ಟು ಬಲವನ್ನು ತಂದುಕೊಟ್ಟಿದೆ. ಚಿತ್ರ ನಿರ್ಮಾಣ ಅಷ್ಟು ಸುಲಭದ ಕೆಲಸ ಅಲ್ಲ, ನಿಮಗೆಲ್ಲ ಗೊತ್ತಿದೆ. ನೀವು ಸಾಕಷ್ಟು ನೂರಾರು ಸಾವಿರಾರು ಚಿತ್ರಗಳನ್ನು ನೋಡ್ಕೊಂಬಂದಿರೋ ನೀವು. ಚಿತ್ರ ನಿರ್ಮಾಣ ಅಷ್ಟು ಸುಲಭ ಅಲ್ಲ, ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಹೇಳೋದಷ್ಟು ಈಸಿನೂ ಅಲ್ಲ. ಆದರೆ ಮುಂದಿನ ಆಲೋಚನೆಯನ್ನು ಅರ್ತು ನಾನು ಕೈಗೆತ್ಕೋತಾ ಇದ್ದೀನಿ. 5 ಜನರಲ್ಲಿ ಒಬ್ಬ ನಾಯಕ ನಟನ ಇನ್ನು ನಾವು ಪೆಂಡಿಂಗ್ ಇಟ್ಟಿದ್ದೀವಿ. 4 ಜನ ನಾಯಕ ನಟರು ಹೊಸಬರಿದ್ದಾರೆ, ನ್ಯೂ ಕಮರ್ಸು. ಅದರಲ್ಲಿ ಒಬ್ಬ ನಾಯಕ ನಟರು ಬಂದು ನಮ್ಮ ಫರ್ದೀನ್ ಅಂತ ಎಲ್ಲೋದ್ರು ಅವರು, ಫರ್ದೀನ್ ಅಂತ ಒಬ್ಬ ನಾಯಕ ನಟರಿದ್ದಾರೆ. ಇನ್ನು 3 ಜನ ನಾಯಕ ನಟರು ಕೂಡ ಇನ್ನೂ ಬಂದಿಲ್ಲ, ಅವರು ಹೊರಗಡೆಯವರು. ಸೊ ಸೆಲೆಕ್ಟ್ ಆಗಿದ್ದಾರೆ. ಅಲ್ಲ, ನ್ಯೂ ಕಮರ್ಸ್ 4 ಜನ ಇದ್ದಾರೆ, ಒಬ್ಬರು ಬಂದು ಸೀನಿಯರ್ ಇರ್ತಾರೆ. ಸೀನಿಯರ್ ಹೆಸರುಗಳನ್ನು ನಾವಿನ್ನೂ ಆಯ್ಕೆಯಲ್ಲಿ ಇಟ್ಟಿದ್ದೀವಿ. ಫೈನಲ್ ಆದಾಗ ಇನ್ನೊಂದು ಪ್ರೆಸ್ ಮೀಟಲ್ಲಿ ಅದನ್ನು ನಾನು ಹೇಳ್ತೀನಿ. ನಿಮ್ಮನ್ನು ಮತ್ತೆ ಕರೆಸಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಯಾರ್ಯಾರು ಫೈನಲೈಸ್ ಆಗಿದೆ ಅನ್ನೋದು ಇನ್ನೊಂದು ನಾನು ಮುಖಪುಟದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ರಮೇಶ್ ಪಂಡಿತರು ಇಲ್ಲಿ ಮಂತ್ರವಾದಿ ಪಾತ್ರವನ್ನು ಮಾಡ್ತಾರೆ. ನಾನೆಚ್ಚು ಅಂತ ಏನೇ ನಾನೆಚ್ಚು ಅಂತ ಮೆರೆಯುವಂಥ ಊರಲ್ಲಿ ಇಲ್ಲಿ ಒಬ್ಬ ದೊಡ್ಡ ಮಂತ್ರವಾದಿ ಇರ್ತಾರೆ, ಇನ್ನೊಬ್ಬ ಮಧ್ಯಮ ಮಂತ್ರವಾದಿ ಇರ್ತಾನೆ, ಇನ್ನೊಬ್ಬ ಅದಕ್ಕಿಂತ ದೊಡ್ಡ ಮಂತ್ರವಾದಿ ಇರ್ತಾರೆ. ಆ ಮಂತ್ರವಾದಿಗಳ ನಡುವೆ ಕಲಹ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಏನಾದರೂ ಅವ್ರನ್ನ ಈ ಕೆಲವು ವಿಷಯಗಳ ಮೈಂಡ್ ಇಟ್ಕೊಂಡು ಏನಾದರೂ ನಮಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಾವು ಊರಿಗೆ ಹೋದರೆ, ತಾನೆಚ್ಚು ಅಂತಕ್ಕಂಥ ಒಂದು ಮಂತ್ರವಾದಿಗಳ ಊರಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಪ್ರಬುದ್ಧವಾದಂಥ ದೊಡ್ಡ ಮಂತ್ರವಾದಿ ಪಾತ್ರವನ್ನು ನಮ್ಮ ರಮೇಶ್ ಪಂಡಿತ್ ಸರ್ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಈ ಬ್ಲ್ಯಾಕ್ ಮ್ಯಾಜಿಷಿಯನ್ ಕ್ಯಾರೆಕ್ಟ್ರಲ್ಲಿ ನಮ್ಮ ಸಾಧು ಲಯಕ್ ವಕೀಲ್ ಅವರು ಮಾಡ್ತಾಯಿದ್ದಾರೆ. ಇನ್ನು ನೃತ್ಯ ಅಂತ ಬಂದಾಗ ನಮ್ಮ 5 ಸ್ಟಾರ್ ಗಣೇಶ್ ಅವರು ಆ ನೃತ್ಯದ ಸಂಬಂಧಿ ವಿಷಯಗಳನ್ನು 3-4 ನೃತ್ಯಗಳನ್ನು ಅವರು ಮಾಡಿಸ್ತಾರೆ, ಅವರು ಇದ್ದಾರೆ. ಕ್ಯಾಮ್ರಾಮನ್ ಬಂದು ನಮ್ಮ ಚಿತ್ರದ ಯಂಗ್ಸ್ಟರ್ ಕ್ಯಾಮ್ರಾಮನ್ ಪ್ರಸಾದ್ ನಾಯಕ್ ಅಂತ ಇಲ್ಲೇ ಕೂತಿದ್ದಾರೆ. ಇವರು ಕೂಡ ಮೊದಲು ಫಿಲ್ಮ್ ಮಾಡಿದ್ದು ಜೊತೆಯಾಗಿ ಮತ್ತು ಹಿತವಾಗಿ ಅನ್ನೋ ಸಿನಿಮಾನ ಮೊನ್ನೆ ಅದನ್ನು ಪೂರೈಸಿದ್ದಾರೆ. ರಿಲೀಸ್ ಆಗಿ ಐ ಥಿಂಕ್ 15-20 ಡೇಸ್ ಆಗಿದೆ ಅಂತ ಅನಿಸುತ್ತೆ. ಹಿಂದೆ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಒಳ್ಳೆ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ, ಅಸೋಸಿಯೇಟ್ ಆಗಿ ಮತ್ತು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ. ಈಗ ನನ್ನ ಸಿನಿಮಾದಲ್ಲಿ ಒಬ್ಬ ಪ್ರಮುಖ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ.
ಅವ್ರು ಹೇಳ್ತಾ ಇರ್ತಾರೆ, ಮನು ನೀನು ಮಾಡು, ನಿನ್ನಲ್ಲಿ ಏನೋ ಒಂದು ಫೈರ್ ಇದೆ, ಮಾಡು. ಇನ್ವಿಟೇಷನ್ ಕೊಡಬೇಕಾಯ್ತು ಅವ್ರಿಗೆ, ಬಟ್ ಕಾರಣ ಅಂತ ನನ್ನ ಒತ್ತಡದ ಸಮಯದಿಂದ ಅವ್ರಿಗೆ ಕೊಡೋಕ್ಕಾಗಿಲ್ಲ. ಸಾಫ್ಟ್ ಕಾಪಿನೇ ನೀವು ಓದಿನ ಇನ್ವಿಟೇಷನ್ ತಿಳ್ಕೊಂಡು ದಯವಿಟ್ಟು ಬನ್ನಿ ಅಂತ ಕರೆದಿದ್ದಕ್ಕೆ ನನ್ನಂಥ ಹೊಸಬನಿಗೂ ಕೂಡ ಬಂದವರು ಆಯಿತು ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಬಂದು ಮೇಡಮ್ ಬಂದಿದ್ದಾರೆ, ಸಾರಿಕಾ ಮೇಡಮ್, ಅವ್ರಿಗೂ ಕೂಡ ಈ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರವನ್ನು ನಾನು ಕೊಡ್ತಾಯಿದ್ದೀನಿ. ಅದೇ ಊರಿನ ನಾನು ಇಲ್ಲಿ ಕರೆಸತಕ್ಕಂಥ ಪ್ರತಿಯೊಬ್ಬರು ಕೂಡ ಮಂತ್ರವಾದಿಗಳ ಗೆಟಪಲ್ಲಿ ಇರ್ತಕ್ಕಂಥವರೇ ಬಂದವರು ಇವತ್ತು. ಇಲ್ಲಿ ಯಾಕೆಂದರೆ ಮಂತ್ರವಾದಿಗಳ ಊರು, ಮಂತ್ರವಾದಿಗಳೇ ಬಂದಿದ್ದಾರೆ ಇವತ್ತು. ಅವರು ಎಷ್ಟು ಮಂತ್ರ ಮಾಡಿ ಮಂತ್ರಮುಗ್ಧರನ್ನಾಗಿ ಜನರನ್ನು ಮಾಡ್ತಾರೆ ಅನ್ನೋದೇ ನಮ್ಮ ಕುತೂಹಲದ ಸಂಗತಿ ಸಿನಿಮಾ ರಿಲೀಸ್ ಆದಮೇಲೆ. ಭಾಳ ಇಂಪಾರ್ಟೆಂಟ್ ವಿಷಯ. ಹಾಗಾಗಿ ಇವರೆಲ್ಲರೂ ಕೂಡ ನಮ್ಮ ಜೊತೆಲಿದ್ದು ಸಹಕರಿಸ್ತಾರೆ. ಇದ್ರ ಜೊತೆಗೆ ನನ್ನ ಚಿತ್ರದಲ್ಲಿ ತುಂಬ ಉದಯೋನ್ಮುಖ ನಾಯಕ ನಟರು, ಉದಯೋನ್ಮುಖ ನಟರು ಎಲ್ಲರೂ ಬಂದಿದ್ದಾರೆ. ಪ್ರಮುಖವಾಗಿ ನಮ್ಮ ಸುಹಾಸ್ ಎಂ ಅಂತ ಅವರೊಬ್ಬರು ಒಳ್ಳೆ ಪಾತ್ರದಲ್ಲಿ ಮಾಡ್ತಾರೆ. ಪ್ರಮೋದನವರು ಒಳ್ಳೆ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ನಿಶ್ಚಿತ್ ಟಿ ಎಮ್ ಅನ್ನೋರು, ನಿಶ್ಚಿತ್ ಟಿ ಎಮ್ ಅಂತ ಅವರು ಕೂಡ ಒಳ್ಳೆ ಪ್ರಮುಖ ಪಾತ್ರದಲ್ಲಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಲತಾ ಮೇಡಮ್ ಅನ್ನೋರು ಮಾಡ್ತಾಯಿದ್ದಾರೆ. ಲತಾ ನಾಗರಾಜ್ ಅಂತ ಅವ್ರು ಮಾಡ್ತಾಯಿದ್ದಾರೆ. ಯಶವಂತ್ ಅಂತ ಉರ್ಫ್ ಟೈಗರ್ ಅಂದ್ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಮಹೇಶ್ ಅಂತ ಮಾಡ್ತಾಯಿದ್ದಾರೆ. ಹೀಗೆ ನನ್ನದೊಂದು ದೊಡ್ಡ ನನ್ನ ಒಂದು ಸಹಪಾಠಿ ಚಿತ್ರತಂಡ ಇದೆ. ಅವರೆಲ್ಲ ಕೂಡ ನಿಂತು ಕೆಲಸ ಮಾಡ್ತಾಯಿದ್ದಾರೆ ನನ್ನ ಜೊತೆಲಿ. ಇದರ ಬಜೆಟನ್ನು ನಾನು ಈಗಲೇ ಹೇಳಬೇಕು ಬೇಡ ಗೊತ್ತಾಗ್ತಿಲ್ಲ ನನಗೆ, ಯಾಕಂದರೆ ಅದು ಬಜೆಟನ್ನು ಹೇಳುವಂಥ ಸಮಯ ಅಲ್ಲ ಅಂತ ಅನ್ಸುತ್ತೆ ನನಗೆ. ಈಗ ತಾನೇ ಸ್ವಲ್ಪ ನಿಧಾನವಾಗಿ ನಮ್ಮ ನಾಯಕ ನಟರು ಬಂದಿದ್ದಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.